ಹಾಯ್ ಫ್ರೆಂಡ್ಸ್, ಯಾವಾಗಲಾದರೂ ಏನಾದರೂ ಸ್ವೀಟ್ ತಿನ್ಕೋಬೇಕು ಅಂತ ಇದ್ದರೆ ಈ ಪುಟಾಣಿ ಕರದಂಟನ್ನ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಪುಟಾಣಿ ಕರದಂಟನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ 1 ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ, ಅಂದರೆ ಹುರಿಗಡಲೆನ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಫ್ಲೇವರ್ಗೆ ಅಂಥೇಳಿ ನಾನಿಲ್ಲಿ ಒಂದು 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ನೋಡಿ, ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇದು ಈ ರೀತಿಯಾಗಿ ನೈಸಾಗಿ ಪೌಡ್ರ್ ಆಗಿದೆ. ಕೆಲವೊಂದು ಸಲ ನಾವು ಎಷ್ಟೇ ನೈಸಾಗಿ ಪೌಡ್ರ್ ಮಾಡಿದರೂ ಸ್ವಲ್ಪ ಏನಾದರೂ ಪುಟಾಣಿ ಉಳಿದೇ ಇರುತ್ತೆ. ಇವಾಗ ಇದನ್ನು ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಜರಡಿ ಮಾಡ್ಕೊಳ್ಳಿ. ಕೆಲವೊಂದು ಸಲ ಬೇಕ್ರಿಗಳಲ್ಲಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸ್ವೀಟ್ನ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಪೂರ್ತಿಯಾಗಿ ಹಿಟ್ಟನ್ನ ಹಾಕ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ನೀವು ಇದನ್ನ ಮಾಡಿಕೊಂಡ್ರೆ ಸಾಕು, ಪದೇ ಮಾಡ್ಕೊಳ್ತೀರಾ. ಅಷ್ಟೊಂದು ಈಸಿಯಾಗಿ ಈ ಪುಟಾಣಿ ಕರದಂಟನ್ನ ಮಾಡ್ಕೊಳ್ಬೋದು. ಪುಟಾಣಿ ಕರದಂಟು ಅಥವಾ ಪುಟಾಣಿ ಬರ್ಫಿ ಕೂಡ ಅಂತಾರೆ. ಇವಾಗ ನೋಡಿ, ನಮಗೆ ಪೂರ್ತಿಯಾಗಿ ನೈಸಾಗಿರುವಂಥ ಪುಟಾಣಿ ಪೌಡ್ರು ರೆಡಿಯಾಗಿದೆ. ಈ ಕಡೆ ಇನ್ನೊಂದು ಕಡಾಯಿನಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಪೂರ್ತಿ ಗಸಗಸೆ ಎಲ್ಲ ಚಟ್ಪಟ ಅನ್ನಬೇಕು, ಅಲ್ಲಿವರೆಗೆ ಇದನ್ನ ಹುರ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ಗಸಗಸೆ ಎಲ್ಲನೂ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಕಡಾಯಿನಲ್ಲಿ ನಾನು ಪಾಕನ ಮಾಡ್ಕೊಳ್ತಿದ್ದೀನಿ. ಇವಾಗಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಪುಟಾಣಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಳ್ಬೇಕಾಗತ್ತೆ. ಸ್ವೀಟು ಪರ್ಫೆಕ್ಟ್ ಆಗಿರುತ್ತೆ. ನಿಮಗೇನಾದರೂ ಸ್ವೀಟು ಹೆಚ್ಚು ಕಡಿಮೆ ಬೇಕಿದ್ರೆ ಸಕ್ಕರೆ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗಿಲ್ಲಿ ಸಕ್ಕರೆನ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಒಂದೆಳೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಕ್ಕರೆ ಮುಳುಗಿರೋಷ್ಟು ನೀರು ಮಾತ್ರ ಹಾಕಿರೋದ್ರಿಂದ ಪಾಕ ಬೇಗ ಆಗುತ್ತೆ ಒಂದೆಳೆದು. ಮೊದಲಿಗೆ ಇದನ್ನ ಸಕ್ಕರೆನೆಲ್ಲನೂ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಟು ಸಕ್ಕರೆ ಕರಗಿದ ಮೇಲೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೆಳೆ ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಪಾಕನ ಯಾವ ರೀತಿ ಮಾಡ್ತಾರೆ ಅಂಥೇಳಿ ತೋರಿಸಿದ್ದೀನಿ. ಇವಾಗ ನೋಡಿ, ಪೂರ್ತಿ ಎಲ್ಲನೂ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಸೌಟಿಂದ ಎತ್ತಿ ನೋಡ್ಕೊಳ್ಳಿ. ಲಾಸ್ಟ್ ಡ್ರಾಪ್ ಏನು ಬೀಳುತ್ತೆ ದಾರದ ರೀತಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದೆಳೆ ಪಾಕ ರೆಡಿಯಾಗಿದೆ ಅಂಥೇಳಿ. ಇಲ್ಲ ಅಂದರೆ ಒಂದು ಪ್ಲೇಟ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಒಂದು 2-3 ಡ್ರಾಪು ಸಕ್ಕರೆ ಪಾಕನ ನೀರಿನಲ್ಲಿ ಹಾಕಿ ನೋಡಿ. ನೀರಿನಲ್ಲಿ ಅದು ಇನ್ನೂ ಮೇಲ್ಗಡೆ ತೇಲ್ತಾ ಇದೆ ಅಂದರೆ ಪಾಕ ರೆಡಿಯಾಗಿಲ್ಲ ಅಂತ ಅರ್ಥ. ಈಗ ಈ ರೀತಿ ಕೆಳಗಡೆ ಕೂತ್ಕೊಂಡ್ರೆ ಒಂದೇ ಕಡೆ ಒಂದೆಳೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಸೌಟಲ್ಲಿ ಸ್ವಲ್ಪ ಪಾಕನ ತೊಗೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಬೆರಳು ಮಧ್ಯದಲ್ಲಿ ಈ ರೀತಿ ನೋಡ್ಕೊಳ್ಬೋದು. ಒಂದೆಳೆ ಪಾಕ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ, ಒಂದೆಳೆ ಪಾಕ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಜರಡಿ ಮಾಡಿಟ್ಟಿರುವಂಥ ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಒಮ್ಮೆಲೆ ಜಾಸ್ತಿ ಹಾಕ್ಕೊಳ್ಬೇಡಿ. ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಫಟಾಫಟ್ ಅಂಥೇಳಿ ಮಾಡ್ಕೊಳ್ಬೇಕು, ಯಾಕಂದರೆ ಒಂದೆಳೆ ಪಾಕ ಆಗಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಇವಾಗ ಇದನ್ನು ಫಟಾಫಟ್ ಅಂಥೇಳಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಈ ಪ್ರೊಸೀಜರ್ ಏನಿದೆಯಲ್ಲ ಸ್ವಲ್ಪ ಫಟಾಫಟ್ ಅಂಥೇಳಿ ಮಾಡ್ಕೊಳ್ಳಿ. ಒಮ್ಮೆಲೆ ಜಾಸ್ತಿ ಹಿಟ್ಟನ್ನ ಹಾಕಿದರೆ ಗಂಟುಗಳಾಗುತ್ತೆ, ಬೇಗ ಗಂಟುಗಳು ಒಡೆಯೋದಿಲ್ಲ. ಅದಕ್ಕೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಮಾಡಿಟ್ಟಿರುವಂಥ ಪುಟಾಣಿ ಹಿಟ್ಟನ್ನ ಎಲ್ಲನೂ ಸೇರಿಸ್ಬೇಕಂತೇನಿಲ್ಲ, ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಈ ರೀತಿ ದೋಸೆ ಹಿಟ್ಟಿರುತ್ತಲ್ವ ಆ ರೀತಿ ಇದು ರೆಡಿ ಆಗುತ್ತೆ. ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ಹಿಟ್ಟು ಹಾಕಿದರೆ ಪೂರ್ತಿ ಗಟ್ಟಿ ಆದರೆ ಬರ್ಫಿ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಪೂರ್ತಿ ನೀರು ಥರ ಆದರೆ ಬರ್ಫಿ ಕೂಡ ಸೆಟ್ ಆಗೋಲ್ಲ. ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ತಟ್ಟೆಗೆ ತುಪ್ಪನ ಹಚ್ಚಿದ್ದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಚ್ಕೊಳ್ಬೋದು. ಇವಾಗ ಇದನ್ನು ಫಟಾಫಟ್ ಅಂತೇಳಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸ್ವಲ್ಪ ಪ್ಲೇಟ್ನ ಲೈಟಾಗಿ ಟ್ಯಾಪ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲನೂ ಈವನ್ ಆಗಿ ಸ್ಪ್ರೆಡ್ ಆಗಬೇಕು ಈ ಹಿಟ್ಟು. ಇಲ್ಲಾಂದರೆ ಒಂದು ಕಡೆ ಸ್ವಲ್ಪ ದಪ್ಪ, ಒಂದು ಕಡೆ ತೆಳುವಾಗಿ ಬರುತ್ತೆ ಬರ್ಫಿ. ಇವಾಗ ನೋಡಿ, ಇದ್ರ ಮೇಲೆ ತುರಿದಿರೋಂಥ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿರೋಂಥ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಆದರೆ ಈ ಪುಟಾಣಿ ಬರ್ಫಿ ಅಥವಾ ಪುಟಾಣಿ ಕರದಂಟು ಬರೀ ಗಸಗಸೆ ಮತ್ತು ಒಣ ಕೊಬ್ಬರಿನೇ ಹಾಕಿಬಿಟ್ಟು ಮಾಡ್ತಾರೆ. ಇವಾಗ ನೋಡಿ, ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಒಂದು 2-3 ಗಂಟೆಗಳ ಕಾಲ ಆದರೂ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಪೂರ್ತಿ ಇದು ತಣ್ಣಗಾಗಬೇಕು. ಇವಾಗ ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ.
ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕಂತ ಹೇಳಿ ನೋಡ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಬಿಟ್ಟು 15 ದಿವಸ ಅಥವಾ 1 ತಿಂಗಳವರೆಗೆ ಆರಾಮ್ಸೆ ನೀವು ಈ ಪುಟಾಣಿ ಬರ್ಫಿ ಅಥವಾ ಈ ಪುಟಾಣಿ ಕರದಂಟನ್ನ ಎಂಜಾಯ್ ಮಾಡ್ಬೋದು. ಯಾವಾಗಲಾದರೂ ಏನಾದರೂ ತಿನ್ನಬೇಕು ಅಂದಾಗ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಈ ಪುಟಾಣಿ ಬರ್ಫಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಆದಷ್ಟು ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡ್ತಾ ಇರ್ಬೋದು ಪೂರ್ತಿ ತನಗಾದ್ಮೇಲೆ ಎಷ್ಟು ಚೆನ್ನಾಗಿ ಬರ್ಫಿ ಬರ್ತಾ ಇದೆ. ನೀವು ಸಹಿತ ಈ ಪುಟಾಣಿ ಬರ್ಫಿನ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ ಅಂತ ಹೇಳ್ತೀನಿ. ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಈಸಿಯಾಗಿ ಈ ಪುಟಾಣಿ ಬರ್ಫಿನ ಮಾಡ್ಕೊಳ್ತೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.